ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಅಂದರೆ RRB ಅವರು ಮಾಡೋಕೆ ಹೋಗ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇದು ಬಂದು ನ್ಯೂಸ್ ಪೇಪರ್ಲಿ ಅಡ್ವರ್ಟೈಸ್ಮೆಂಟ್ನ ಕೊಟ್ಟಿರೋದು. ಇದರ ಅಫಿಷಿಯಲ್ ನೋಟಿಫಿಕೇಶನ್ ಇನ್ನೂ ಬಿಟ್ಟಿಲ್ಲ. ಅಫಿಷಿಯಲ್ ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ ಬಂದು 28 ಜೂನ್ 2025 ಓಪನ್ ಆಗುತ್ತೆ. ಹಾಗೆ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು 28 ಜುಲೈ 2025 ಆಗಿರುತ್ತೆ. ಸೊ ಇದರ ನೋಟಿಫಿಕೇಶನ್ ಕೂಡ 28 ಜೂನ್ 2025 ಬಿಡ್ತಾರೆ. ಇದನ್ನ ನೀವು ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಸೊ ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್, ಇದರ ಪೇ ಲೆವೆಲ್ ನೋಡೋದಾದ್ರೆ 5. ನಿಮಗೆ ಸ್ಟಾರ್ಟಿಂಗಲ್ಲಿ 29,200 ರೂಪಾಯಿ ಸ್ಯಾಲರಿ ಸಿಗುತ್ತೆ. ಮೆಡಿಕಲ್ ಸ್ಟ್ಯಾಂಡರ್ಡ್ B1 ಇರಬೇಕು, ಆಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಅದೆಲ್ಲ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು ಏಜ್ 1/7/2025 ನೋಡಿದಾಗ ನಿಮ್ಮ ಏಜ್ 18ರಿಂದ 33 ಮಧ್ಯದಲ್ಲಿ ಇರಬೇಕು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಇರುತ್ತೆ, ಅದನ್ನ ಆಮೇಲೆ ತಿಳಿಸ್ಕೊಡ್ತಾರೆ. ಇನ್ನು ಅಪ್ರಾಕ್ಸಿಮೇಟ್ ವ್ಯಾಕೆನ್ಸಿ ನೋಡೋದಾದ್ರೆ ಇದು ಇವಾಗ ಇಷ್ಟಿದೆ, ಚೇಂಜ್ ಆದ್ರೂ ಆಗ್ಬೋದು, 180. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3ಗೆ ನೋಡೋದಾದ್ರೆ ಪೇ ಲೆವೆಲ್ 2, ನಿಮಗೆ ಸ್ಟಾರ್ಟಿಂಗ್ 19,900 ರೂಪಾಯಿ ಸ್ಯಾಲರಿ ಸಿಗುತ್ತೆ. ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ ಅನೆಕ್ಸ್ಟರ್ ಎ ಅಲ್ಲಿ ಆ ನೋಟಿಫಿಕೇಶನ್ ಕೊಟ್ಟಿರ್ತಾರೆ. ನೋಟಿಫಿಕೇಶನ್ ಬಿಟ್ಟಾಗ ತಿಳಿಸ್ಕೊಡ್ತೀನಿ. ಇನ್ನು ಏಜ್ ನೋಡೋದಾದ್ರೆ 18ರಿಂದ 30 ಆಗಿರಬೇಕು. ಇದಕ್ಕೆ ಅಪ್ರಾಕ್ಸಿಮೇಟ್ಲಿ 6,000 ವ್ಯಾಕೆನ್ಸೀಸ್ ಇದೆ. ಟೋಟಲ್ 6,180 ವ್ಯಾಕೆನ್ಸೀಸ್ ಇದೆ. ಇನ್ನು ಇದಕ್ಕೆ ಕಾಮನ್ ಅಪ್ಲಿಕೇಶನ್ ಹಾಕ್ಬೇಕಿರುತ್ತೆ. ಇನ್ನು ನೀವು ಏನಾದ್ರು ಎರಡಕ್ಕೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಎರಡಕ್ಕೂ ಬೇರೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಿರುತ್ತೆ. ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮ್ಮ ಡೀಟೇಲ್ಸ್ನೆಲ್ಲ ಆಧಾರ್ ಕಾರ್ಡಲ್ಲಿ ಇರೋ ಥರನೇ ಕರೆಕ್ಟಾಗಿ ಚೆಕ್ ಮಾಡಿ ಹಾಕಿ. ಲೈಕ್ ನಿಮ್ಮ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್, ಅಡ್ರೆಸ್, ಇದನ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಹಾಕಿ. ಇನ್ನು ಆಧಾರ್ ಕಾರ್ಡ್ ಏನಾದ್ರು ಅಪ್ಡೇಟ್ ಆಗಿಲ್ಲ ಅಂತಂದರೆ ಅಪ್ಲಿಕೇಶನ್ ಶುರು ಆಗೋಕ್ಕೂ ಮುಂಚೆ ಅದನ್ನೆಲ್ಲ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಸೊ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈಸಿ ಆಗುತ್ತೆ. ಇನ್ನು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ನೇಮ್ ಏನಾದರೂ ಮಿಸ್ ಮ್ಯಾಚ್ ಆಯಿತು ಅಂದರೂ ಕೂಡ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ, ಆಧಾರ್ ಕಾರ್ಡಲ್ಲಿ ಎಲ್ಲ ಸೇಮ್ ನೇಮ್ ಇದೆಯೋ ನೋಡ್ಕೊಳ್ಳಿ. ಇಲ್ಲ ಅಂದರೆ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇನ್ನು 28/6/2025 ಈ ಎಲ್ಲ ವೆಬ್ಸೈಟ್ಸ್ಗಳಲ್ಲೂ ಈ ನೋಟಿಫಿಕೇಶನ್ ಬಿಡ್ತಾರೆ. ಆವಾಗ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಯಾರೆಲ್ಲ ಈ ಪೋಸ್ಟ್ಗಳಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅವರು ಪ್ರಿಪೇರ್ ಆಗ್ತಾ ಇರಿ. ಹಾಗೆ ಈ ನೋಟಿಫಿಕೇಶನ್ ಬಿಟ್ಟಾಗ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.